ನಮಸ್ಕಾರ. ಶನಿ ಸಂಚಾರ 2025 ಕುಂಭರಾಶಿಯಿಂದ ಶನಿ ಮೀನ ರಾಶಿಗೆ ಪ್ರವೇಶ 29 ಮಾರ್ಚ್ 2025 ಶನಿವಾರ, ಅಮಾವಾಸ್ಯೆ, ಸೂರ್ಯಗ್ರಹಣ ಬೇರೆ. ಅದರಲ್ಲೂ ಅವತ್ತು 6 ಗ್ರಹಗಳು ಈ ಮೀನರಾಶಿಯಲ್ಲಿ ಸ್ಥಿತವಾಗ್ತವೆ. ಶನಿ ಜೊತೆಗೆ ಬುಧ, ಶುಕ್ರ, ರವಿ, ಚಂದ್ರ, ರಾಹು ಮತ್ತು ಶನಿ. ಹೇಗಾಗಬೇಕು ನೋಡ್ರಿ. 7.5 ವರ್ಷ 7.5 ಶನಿ ಕಾಟ ಹೆಂಗಿರುತ್ತೆ ಅಂತ ಮಕರ ರಾಶಿಯವರಿಗೆ, ಕುಂಭರಾಶಿಯವರಿಗೆ ಕೇಳಿ. ಭಾಳ ಚೆನ್ನಾಗಿ ಹೇಳ್ತಾರೆ ಅವರು. ಬೇಡ ಗುರುಗಳೇ, ಸಾಕಪ್ಪ ಸಾಕು, ಬೇಡ ಅಂತಾರೆ. ಶನಿ ಕೊಟ್ಟರೆ ವರ, ಇಟ್ಟರೆ ಶಾಪ, ಗ್ಯಾರಂಟಿ. ಮಕರ ರಾಶಿ, ಕುಂಭರಾಶಿನವ್ರಿಗೆ ಕೇಳಿ. ಆಲ್ಮೋಸ್ಟ್ ಆಲು 2017ನೇ ಇಸ್ವಿ, 2018, 19, 20, 2021, 2022, 2023, 2024 ಹೆಂಗಿತ್ತು ಅಂತ ಕೇಳಿ ಅವರಿಗೆ. ನರನಾಡಿಗಳಲ್ಲೆಲ್ಲ ಅಬ್ಬಬ್ಬಾ ಅಂತಾರೆ. 100ಕ್ಕೆ 80% ಆಫ್ ದಿ ಪೀಪಲ್ಸ್ ಮಕರ ರಾಶಿ, ಕುಂಭರಾಶಿಯವರಿಗೆ ಕೇಳ್ತಾ ಬನ್ನಿ. ಆಮೇಲೆ ಈ ಮಕರ ರಾಶಿಯವರಿಗೆ ಸಂಪೂರ್ಣ 7.5 ವರ್ಷ 7.5 ಶನಿಕಾಟ ಕಂಪ್ಲೀಟ್ ಆಗುತ್ತೆ. ಕುಂಭರಾಶಿಯವರಿಗೆ ಇನ್ನು 2.5 ವರ್ಷ ಇರುತ್ತೆ. ಈ ಎಸ್ಪೆಷಲಿ ಮೀನ ರಾಶಿನರಿಗೆ ಜನ್ಮ ರಾಶಿಗೆ ಪ್ರವೇಶ ಆಗುತ್ತೆ ಶನಿ. ಇನ್ನು ಮೇಷರಾಶಿಗೆ 7.5 ವರ್ಷ 7.5 ಸ್ಟಾರ್ಟು. ಮೀನರಾಶಿ ಪ್ಲಸ್ ಮೇಷರಾಶಿನರು ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ಕರ್ಕಾಟಕ ರಾಶಿಯವರು ಅಷ್ಟಮ ಶನಿ ಕಾಟ ಮುಗಿಯುತ್ತೆ. ಸಿಂಹ ರಾಶಿನರಿಗೆ ಅಷ್ಟಮ ಶನಿ ಕಾಟ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇನ್ನು ವೃಷಭ ರಾಶಿ ರೋಹಿಣಿ, ವೃಷಭ ರಾಶಿ ಮೃಗಶಿರ, ವೃಷಭ ರಾಶಿ ಕೃತಿಕಾ ನಕ್ಷತ್ರ ಗೋಚಾರದಲ್ಲಿ 11ನೇ ಮನೆ ಲಾಭಸ್ಥಾನಕ್ಕೆ ಬರೋದ್ರಿಂದ ಅವರಿಗೆ ಎಕ್ಸಲೆಂಟ್. ಇನ್ನು ತುಲಾರಾಶಿ ಅವರಿಗೆ, ಎಸ್ಪೆಷಲಿ ತುಲಾರಾಶಿ ಸ್ವಾತಿ, ತುಲಾರಾಶಿ ವಿಶಾಖ, ತುಲಾರಾಶಿ ಚಿತ್ತಾ ನಕ್ಷತ್ರದವರಿಗೆ ಗೋಚಾರದಲ್ಲಿ ಶನಿ 6ನೇ ಮನೆ ಆಗುತ್ತೆ. 6ನೇ ಮನೆ ಬಂದು ಅನಾರೋಗ್ಯದ ಸಮಸ್ಯೆಗಳು ಉಲ್ಬಣ ಆಗುವ ಲಕ್ಷಣಗಳಿರುತ್ತೆ. 6ನೇ ಮನೆ ಶತ್ರುಗಳಿದ್ದರೆ ನಿಮಗೆ ಧ್ವಂಸ ಮಾಡ್ತಾನೆ. ನಿಮಗೆ ಶತ್ರುಗಳೆಲ್ಲ ಯಾವುದೇ ರೀತಿ ತೊಂದರೆ ಕಾಟುಗಳು ಕೊಡಲ್ಲ. ಬಟ್ ಗಂಡ ಹೆಂಡತಿ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್ ವ್ಯಾಜ್ಯಗಳು ಆಗುವ ಸಂಭವಗಳು ಉಂಟು. ಎಸ್ಪೆಷಲಿ ಶನಿ ದಶ, ಶನಿ ಭುಕ್ತಿ, ಶನಿ ಅಂತರ್ಭುಕ್ತಿಗಳು ನಡೀತಾ ಇದ್ದರೆ. ಈ ಮಕರ ರಾಶಿ ಶ್ರವಣ, ಮಕರ ರಾಶಿ ಉತ್ತರಾಷಾಢ, ಮಕರ ರಾಶಿ ಧನಿಷ್ಠ ನಕ್ಷತ್ರದವರು ಸುಸ್ತಾಗ್ಬಿಟ್ಟಿದ್ದಾರೆ. ಸಾಕಪ್ಪ ಅಂತಾರೆ. ಸಾಕಪ್ಪ ಸಾಕು ಶನಿ ಅಪ್ಪ ಬೇಡಪ್ಪ ಅಂತಾರೆ. ಅದಕ್ಕೆ ನಾವು ಹೇಳ್ತಿರ್ತೀವಿ, ಮಾಡಬಾರ್ದು ಮಾಡಿದರೆ ಸುಳ್ಳು ಹೇಳೋದು, ಮೋಸ ಮಾಡೋದು, ವಂಚನೆ ಮಾಡೋದು, ದುಡ್ಡಿನ ಆಸೆ, ದುರಾಸೆ, ಅದು ಬೇಕು ಇದು ಬೇಕು, ಕೇಳಿದ್ದೆಲ್ಲ ಬೇಕು, ನೋಡಿದ್ದೆಲ್ಲ ಬೇಕು, ಕಂಡಿದ್ದೆಲ್ಲ ಬೇಕು, ಆಸ್ತಿಗಳು ಬೇಕು, ಮನೆಗಳು ಬೇಕು, ಸೈಟ್ ಬೇಕು, ಇನ್ನೊಂದು ಮತ್ತೊಂದು, ದುರಾಸೆ 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 ಪಡ್ತಾ ಹೋದಷ್ಟು ಎಸ್ಪೆಷಲಿ 7.5 ವರ್ಷ 7.5 ಟೈಮಲ್ಲಿ ಸಿಕ್ಕಾಬಟ್ಟೆ ಊಟ ಮಾಡಿಸ್ಬಿಡ್ತಾನೆ ಶನಿ ಭಗವಂತ. ಇನ್ನು ಕುಂಭರಾಶಿನರು ಅಷ್ಟೇ. 2022, 2023, 2024 ಕುಂಭರಾಶಿ ಶತಭಿಷ, ಕುಂಭರಾಶಿ ಪೂರ್ವಭದ್ರ, ಕುಂಭರಾಶಿ ಧನಿಷ್ಠ ನಕ್ಷತ್ರದವರೆಗೂ ಹೊಡ್ತಾ ಅವ್ರಿಗೂ. ಈ ಮೀನ ರಾಶಿನರಿಗೂ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಹೇಳ್ತಾ ಇದ್ದೀವಲ್ಲ, ನಿಮ್ಮ ಒಂದು ಒಳ್ಳೆತನಕ್ಕೆ, ನಿಮ್ಮ ಒಂದು ಕೆಟ್ಟತನಕ್ಕೆ ನೀವೇ ಜವಾಬ್ದಾರರು. ಒಳ್ಳೆತನದಲ್ಲಿ ಬದುಕಿದ್ರೆ ಎದರ ಅಂತ ಅವಶ್ಯಕತೆ ಇಲ್ಲ. ಕೆಟ್ಟತನದಲ್ಲಿ ಬದುಕಿದ್ರೆ, ಮಾಡಬಾರ್ದು ಮಾಡಿದರೆ, ಎಸ್ಪೆಷಲಿ ಶನಿ ದಶ, ಶನಿ ಭುಕ್ತಿ, ಶನಿ ಅಂತರ್ಭುಕ್ತಿ, ಶನಿ ಪ್ರತ್ಯಂತರ ಭುಕ್ತಿ, ಶನಿ ಸೂಕ್ಷ್ಮ ಭುಕ್ತಿ ಒಳಗಡೆ ಏನಾದರೂ ದಶಾ ಭುಕ್ತಿ, ಅಂತರ್ಭುಕ್ತಿ, ಪ್ರತ್ಯಂತರ ಭುಕ್ತಿ, ಸೂಕ್ಷ್ಮ ಭುಕ್ತಿಗಳಲ್ಲಿ ಶನಿ ಏನಾದರೂ ನಡೀತಾ ಇದ್ದರೆ ಖಂಡಿತವಾಗ್ಲೂ ಕರ್ಮ ಅಂತೂ ಬಿಡಲ್ಲ. ಅದಕ್ಕೆ ಆತನ ಕರ್ಮದಾತ ಅಂತೀವಿ. ಮಾಡಿದ್ದು ಪಾಪ ಕರ್ಮಗಳು ಖಂಡಿತವಾಗ್ಲೂ ತೊಳಿತಾನೆ, ಬಿಡಲ್ಲ. ಎಸ್ಪೆಷಲಿ ಈ ಮೀನರಾಶಿ, ಮೇಷರಾಶಿ ಅವರಿಗೆ ಅರ್ಥ ಆಯ್ತಾ? ನಿಮ್ಮ ಒಂದು
ಸುಖಕ್ಕೆ, ನಿಮ್ಮ ಒಂದು ಕಷ್ಟಕ್ಕೆ ನೀವೇ ಜವಾಬ್ದಾರರು. ಏನು ಒಳ್ಳೇದು ಮಾಡ್ತೀರೋ ಒಳ್ಳೆಯದೇ ಊಟ ಮಾಡ್ತೀರಾ, ಕೆಟ್ಟದು ಮಾಡಿದರೆ ಗ್ಯಾರಂಟಿ ಕೆಟ್ಟದೇ ಊಟ ಮಾಡ್ತೀರಾ. ಅದಂತೂ ಸತ್ಯ. ಯಾಕೆಂದರೆ ಶನಿ ಅಂದರೆ ಇಲ್ಲಿ ಕರ್ಮದಾತ. ಯಥೇಚ್ಛವಾಗಿ ಓಂ ಶಂ ಶನಿಶ್ಚರಾಯ ನಮಃ, ಓಂ ಶ್ರೀ ಶನಿಶ್ಚರಾಯ ಸ್ವಾಹ ಅಂತ ಅನ್ಲಿಮಿಟೆಡ್ ಮಂತ್ರಗಳು ಪಠಣೆ ಮಾಡಿ. ಕರ್ಮ ಯಾರನ್ನೂ ಬಿಡಲ್ಲ. ವಿಧಿ ಮುಂದೆ, ಕರ್ಮದ ಮುಂದೆ ಯಾರೂ ದೊಡ್ಡರಲ್ಲ. ಯಾವ ಜ್ಯೋತಿಷ್ಯಗಳು ಪವಾಡ ಪುರುಷರಲ್ಲ, ಯಾರೂ ದೊಡ್ಡರಲ್ಲ. ಕರ್ಮದಾತ ವಿಧಿ ಮುಂದೆ ಮಾಡಿರೋ ಕರ್ಮಗಳು ಅನುಭವಿಸ್ಲೇಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.